ಹೊಳೆನರಸೀಪುರ ತಾಲೂಕಿನ ಕಡವಿನ ಹೊಸಹಳ್ಳಿಯ ಚಂದ್ರಕಲಾ 7 ವರ್ಷಗಳ ಹಿಂದೆ ಬೇಲೂರು ತಾಲೂಕಿನ ಚಿಕ್ಕ ಬ್ಯಾಡರಗೇರಿ ಗ್ರಾಮದ ಪ್ರವೀಣ್ ಜೊತೆ ವಿವಾಹವಾಗಿದ್ದರು. ಗಂಡನ ಅಕ್ರಮ ಸಂಬಂಧದ ಬಗ್ಗೆ ಪತ್ನಿ ಪ್ರಶ್ನೆ ಮಾಡಿದ ಹಿನ್ನೆಲೆ ವಿವಾದ ಪ್ರಶ್ನಿಸಿದ ಕಾರಣಕ್ಕೆ ಗಂಡ ಅತ್ತೆ ಮಾವರಿಂದ ಚಂದ್ರಕಲಾ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿತ್ತು. ಹಲ್ಲೆಯಿಂದ ಮನನೊಂದು ಚಂದ್ರಕಲಾ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ಕುರಿತು ಚಂದ್ರಕಲಾ ಸಹೋದರ ಕೃಷ್ಣಮೂರ್ತಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಘಟನೆ ಸಂಬಂಧ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 7 ವರ್ಷಗಳ ಹಿಂದೆ ನನ್ನ ತಂಗಿಯನ್ನು ಬೇಲೂರು ತಾಲೂಕು ಚಿಕ್ಕ ಬ್ಯಾಡಗೆರೆ ಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟಿರ್ತೀವಿ. 7 ವರ್ಷಗಳಿಂದ ತಂಗಿಯ ಹೆಸರು ಚಂದ್ರಕಲಾ. ಮದುವೆ ಮಾಡಿಕೊಟ್ಟು 7 ವರ್ಷಗಳಿಂದ ತುಂಬ ಕಿರುಕುಳ, ಅಷ್ಟೆಲ್ಲ ಕಿರುಕುಳ ಕೊಟ್ಟರು. ನನ್ನ ತಂಗಿ ತವರು ಮನೆಗೆ ಯಾವುದೇ ವಿಷಯವನ್ನು ತಿಳಿಸದೆ ಬಚ್ಚಿಟ್ಟಿದ್ದಳು. ಹಾಗೂ ಈಗ ಹೋದ ವಾರ ಯುಗಾದಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗಿ ಮತ್ತು ಈಗ ಅವರ ಅತ್ತೆ ಮಾವ ಮತ್ತು ಗಂಡ ಈ 3 ಜನ ಸೇರಿ ನನ್ನ ತಂಗಿಯ ಮೇಲೆ ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಚಿತ್ರಹಿಂಸೆ ಕೊಟ್ಟು ನನ್ನ ತಂಗಿ ಚಿತ್ರಹಿಂಸೆ ತಾಳಲಾರದೆ ಟ್ಯಾಬ್ಲೆಟನ್ನು ತೆಗೆದುಕೊಂಡು ಸಾವು ಮತ್ತು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಈ ನನ್ನ ತಂಗಿಯ ಸಾವಿಗೆ, ನನ್ನ ತಂಗಿಯ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ಗಂಡ ಮತ್ತು ಮಾವ, ಅತ್ತೆ ಪುಟ್ಟಮ್ಮ, ಮಾವ ಶೇಷಯ್ಯ, ಗಂಡ ಪ್ರವೀಣ ಇವರು ಕಾರಣರಾಗಿರ್ತಾರೆ. ಪೊಲೀಸ್ ಠಾಣೆಗೆ ಇದು MLC ಆಗಿದೆ. ಈಗ SP ಆಫೀಸ್ಗೊಂದು ದೂರು ಕೊಡಬೇಕಂತಿದ್ವಿ. ನೆನ್ನೆ ಆಗಿರೋದು. ಅಲ್ಲಿ ಅವ್ರು ಹೊಡೆದು ಕರ್ಕೊಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹೋಗಿರೋದಷ್ಟೇ ಬಿಟ್ಟು ಗಂಡನೂ ಬಂದಿಲ್ಲ, ಅವ್ರ ಮಾವನೂ ಬಂದಿಲ್ಲ. ಅತ್ತೆ ಮಾತ್ರ ನಾಟಕದ ಕಣ್ಣೀರನ್ನು ಹಾಕಿ ನಮ್ಮ ಮುಂದೆ ಇಲ್ಲೇ ಇದ್ದಾರೆ. ಗಲಾಟೆ ಗಂಡನಿಗೆ ಅನೈತಿಕ ಸಂಬಂಧ ವಿಚಾರವಾಗಿ ನನ್ನ ತಂಗಿ ವಿಚಾರಣೆ ಮಾಡಿದಾಗ ನಿನಗೆ ಯಾಕೆ ಅಂತ ಅವೆಲ್ಲ ಅಂತ ಅಂದ್ಬಿಟ್ಟು ಅವ್ರ ಮಾವ, ಅತ್ತೆ, ಗಂಡ 3 ಸೇರಿ ಹಲ್ಲೆ ಮಾಡಿರ್ತಾರೆ. ಗಾಯ ಇದೆ, ಎದೆಯ ಭಾಗದಲ್ಲಿ ಫುಲ್ಲು ಹಸಿರುಗಟ್ಟಿದೆ, ತೊಡೆ ಭಾಗ, ಆಮೇಲೆ ಬೆನ್ನು ಇಲ್ಲೆಲ್ಲ ಏಟಾಗಿದೆ. ಮೆಡಿಕಲ್ ಮಾಡಿಸಿದ್ವಿ. ತಂಗಿ ಕೃಷ್ಣಮೂರ್ತಿ, ಕಡವಿನ ಹೊಸಹಳ್ಳಿ.